ಹೊರಗಡೆ ಇದ್ದಾಗ ಒಬ್ಬೊಬ್ಬರ ಮೇಲೆ ಒಂದೊಂದು ಒಪಿನಿಯನ್ ಇರುತ್ತೆ. ಈಗ ಪವ್ಯ ಅವರು ಹೇಳ್ದಾಗೇನೆ ಅವರು ಹೋಗ್ಬೇಕಿದ್ರೆ ಸಂಗೀತ ಪರವಾಗಿ ಅಂದ್ರೆ ಸಂಗೀತ ಜೊತೆ ಇರೋಣ ಅಂತ ಹೋಗ್ತಾರೆ. ಅದಾದ ನಂತರ ಅವರು ಒಳಗಡೆ ಹೋದ್ಮೇಲೆ ವಿನಯ್ ಅವರ ಗುಂಪಿನಲ್ಲಿ ಸೇರ್ಕೊಳ್ತಾರೆ. ಸೊ ನಿಮ್ಗೂ ಆ ರೀತಿ ಏನಾದ್ರು ಒಪಿನಿಯನ್ಸ್ ಇತ್ತಾ, ಇವ್ರ ಜೊತೆ ಸೇರ್ಕೊಳ್ಳೋಣ ಅವ್ರ ಜೊತೆ ಆಟ ಆಡೋಣ ಅಂತ ಹೇಳ್ಬಿಟ್ಟು? ನೀವು ಒಳಗಡೆ ಹೋದ್ಮೇಲೆ ನಿಮ್ಮ ಒಪಿನಿಯನ್ಸ್ ಏನಾದ್ರು ಚೇಂಜ್ ಆಯ್ತಾ, ಹೇಗೆ ಏನು ಅಂತ? ಇಲ್ಲ, ಆಕ್ಚುಲಿ ನನಗೆ ಆ ಥರ ಗುಂಪಿಗೆ ಸೇರ್ಬೋದಾಗಿದ್ರೆ ನಮ್ಮ ವೈಬ್ ಅಥವಾ ಒಂದು ಲೈಫ್ ಸ್ಟೈಲ್ ಏನಿದೆ ಅದು ಎಲ್ಲ ವಿನಯ್, ಮೈಕಲ್, ಸ್ನೇಹಿತ ಲೈಫ್ ಸ್ಟೈಲ್ಗೆ ತುಂಬ ಮ್ಯಾಚ್ ಆಗತ್ತೆ. ನಾವು ಲೈಕ್ ಡೈಲಿ ರೂಟೀನ್ಸ್ ಏನು ಮಾಡ್ತೀವಿ, ಆ ಜಿಮ್ಮಿಂಗ್ ಆಗಲಿ ಅದೊಂದು ಎಲ್ಲ ಕಾಮನ್ ಇದೆ. ಜಿಮ್ಮಿಂಗ್ ಮಾಡೋದು ಅಥವಾ ಹೊರಗಡೆಯಿಂದ ನಾವು ನಮ್ಮ ಆಡೋಂಥ ಮಾತು ಲೈಕ್ ಟ್ರಾವೆಲಿಂಗ್ ಹೋಗೋದು ಅಥವಾ ಬೈಕ್ ರೈಡಿಂಗ್ ಹೋಗೋದು ಎಲ್ಲ ಮ್ಯಾಚ್ ಆಗ್ತಾ ಇತ್ತು. ಹಂಗಿದ್ರೆ ನನಗೆ ಅಲ್ಲೇ ಹೋಗ್ಬಿಟ್ಟು ಸೆಟ್ಲ್ ಆಗಿಬಿಟ್ಟು ಇದು ಮಾಡ್ಬೋದಾಗಿತ್ತು. ಆ ಥರ ನಾನು ಯೋಚನೆ ಮಾಡಿಲ್ಲ. ಈ ಕಡೆ ನೊಂದವರ ಗುಂಪಿಗೂ ಹೋಗ್ಬಿಟ್ಟು ಸುಮ್ಮನೆ ಇವರು ವರ್ತೂರಾಗಲಿ ತುಕಾಲಿ ಆಗಲಿ ಅವ್ರ ಹತ್ರ ಕೂತ್ಕೊಂಡ್ಬಿಟ್ಟು ಈ ಕಡೆ ಅಲ್ಲಿ ಲೀಡರ್ ಆಗಬೇಕು ಅಥವಾ ಅಲ್ಲಿ ಒಂದು ಪೊಸಿಷನ್ ತಗೋಬೇಕು ಅಂತಲೂ ಪ್ಲ್ಯಾನ್ ಮಾಡಿರಲಿಲ್ಲ. ಬಟ್ ನನಗೆ ಇದ್ದಿದ್ದಿಷ್ಟೇ, ನಾನು ಹೋಗ್ಬೇಕಾದ್ರೆ ನಂಗೆ ಗೊತ್ತು ಇಲ್ಲಿ ತುಂಬ ಟೈಮ್ ತುಂಬ ಕಡಿಮೆ ಇದೆ, ಟಾಸ್ಕ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಯಾವುದೇ ಒಂದು ಅಲ್ಲಿ ಯಾರ್ಯಾರು ಇರ್ತಾರೆ ಲೈಕ್ ಸಂಗೀತ ಇರ್ಬೋದು ಅಥವಾ ತನೀಷಾ ಇರ್ಬೋದು ಅಥವಾ ಬೇರೆ ಬೇರೆ ಸ್ಟ್ರಾಂಗ್ ಕಂಟೆಂಟ್ಸ್ ಯಾರಿದ್ದಾರೆ ಅವರು ಇಷ್ಟರವರೆಗೆ ಏನು ಅವ್ರಿಗೆ ಅಂದರೆ ಅವ್ರ ಸ್ಟ್ರಾಂಗ್ ಪಾಯಿಂಟ್ಸ್ ಏನು, ಯಾಕಿದ್ದಾರೆ, ಇನ್ನೊಂದು ಅವ್ರಿಗೀಗ ಈ ಡೈನಾಮಿಕ್ಸಲ್ಲಿ ಈ ಗ್ರೂಪ್ ಡೈನಾಮಿಕ್ಸ್ ಅಥವಾ ಒಬ್ರೊಬ್ರು ಯಾವ ಥರ ಆಟ ಆಡ್ತಿದ್ದಾರೆ, ಅವರಿಗೆ ಏನು ಕೊರತೆ ಆಗ್ತಾ ಇದೆ, ಏನು ಪ್ರಾಬ್ಲಮ್ ಆಗ್ತಾ ಇದೆ, ನೆಗೆಟಿವ್ ಆಗ್ತಾ ಇದೆ, ಇದನ್ನೆಲ್ಲ ತಿಳ್ಕೊಬೇಕು ಅಂತ ಒಂದು ಪ್ಲ್ಯಾನ್ ಇದ್ದಿದ್ದು ನಂದು ಆ್ಯಕ್ಚುಲಿ. ಸೊ ಅದಕ್ಕೆ ಸಂಗೀತ ಅವ್ರ ಹತ್ರ ಫಸ್ಟ್ ರೀಚ್ ಆಗ್ತೀನಿ, ಅವ್ರ ಹತ್ರ ಮಾತಾಡ್ತೀನಿ. ಕೆಲವೊಂದು ನಮ್ಮ ಒಂದು ಇದು ಕೂಡ ಚೆನ್ನಾಗಿತ್ತು ನಂದು ಸಂಗೀತ ಅವ್ರದ್ದು. ಸೊ ಅಲ್ಲಿ ಗ್ರೂಪ್ ಅಂತ ಇದ್ರೆ ನಾನು ಅಲ್ಲಿಗೂ ಸೆಟ್ಲ್ ಆಗ್ಬೋದಾಗಿತ್ತು. ಸಂಗೀತ ಜೊತೆ ಒಂದು ಒಳ್ಳೆ ಇದು ಮಾಡಿ ಆ ಸಂಗೀತ ನಾನು ನೋಡೋಣ ನಾವು ಅಲ್ಲಿನೂ ನಾನು ಸೆಟ್ಲ್ ಅಂತ ಆಗಿಲ್ಲ ಆ್ಯಕ್ಚುಲಿ. ಸೊ ನನಗೆ ಅನಿಸಿದ್ದಿಷ್ಟೇ, ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ನಾನು ಹೋಗ್ಬಿಟ್ಟು ಎಲ್ಲರ ಒಂದು ಮನಸ್ಥಿತಿ ನೋಡ್ಕೋಬೇಕು, ಆಮೇಲೆ ಅವ್ರ ರೆಸ್ಪಾನ್ಸ್ ಹೆಂಗೆ ಬರುತ್ತೆ ಅಂತೆಲ್ಲ ತಿಳ್ಕೊಂಬಿಟ್ಟು ಆಮೇಲೆ ನನ್ನ ಒಂದು ಆಟ ಏನಿದೆ ಅದನ್ನ ಆಡಬೇಕು ಅಂತ ಅಷ್ಟೇ ಇದ್ದಿತ್ತು. ಎಲಿಮಿನೇಷನ್ ಅಲ್ಲಿ ನೀವು ಮತ್ತೆ ಮೈಕಲ್ ಇಬ್ರು ಆಚೆ ಬರ್ತೀರಾ, ಅದಾದ ನಂತರ ನೀವು ಆಚೆ ಬರ್ತೀರಾ, ಮೈಕಲ್ ಅವ್ರು ಮತ್ತೆ ಒಳಗಡೆ ಹೋಗ್ತಾರೆ. ಏನಾಯ್ತು ಅಂತ ಆಕ್ಚುಲಿ ಹೊರಗಡೆ ಬಂದ್ಬಿಟ್ಟಿರ್ತಾರಲ್ಲ ಮೈಕಲ್ ಅವರು? ಅದೊಂದು ಪ್ರಕ್ರಿಯೆ, ನಾಮಿನೇಷನ್ ಇಂದ ಎಲಿಮಿನೇಷನ್ ಪ್ರಕ್ರಿಯೆ. ನಾಮಿನೇಷನ್ ಆದಮೇಲೆ ಆ ಪ್ರಕ್ರಿಯೆಯಲ್ಲಿ ಅದೇ ಬಿಗ್ ಬಾಸ್ ಅವರು ಒಂದು ಬೇರೆ ಥರನೇ ಒಂದು ಥ್ರಿಲ್ಲಿಂಗ್ ಇದು ಇಟ್ಟಿರ್ತಾರೆ. ತುಂಬ ಜನರಿಗೂ ನೋಡೋ ಒಂದು ತುಂಬಾನೇ ಒಂದು ಕ್ಯೂರಿಯಾಸಿಟಿ, ಲೈಕ್ ಇಬ್ರು ಡಬಲ್ ಎಲಿಮಿನೇಷನ್ ಇರತ್ತಾ ಅಥವಾ ಸಿಂಗಲ್ ಎಲಿಮಿನೇಷನ್ ಅಥವಾ ಇಬ್ರು ಸೇವ್ ಆಗ್ತಾರ ಅಂತ. ಸೊ ಬಿಗ್ ಬಾಸ್ ಅವರು ಏನು ಮಾಡ್ತಾರೆ ಅಂದರೆ ಅದೇ ಒಂದು ಗಾಡೀಲಿ ನೋಡ್ದಂಗೆ ಇಬ್ರು ಹೊರಗಡೆ ಕರ್ಸ್ಬಿಟ್ಟು ಆಮೇಲೆ ಒಬ್ರು ಸೇವ್ ಮಾಡಬೇಕಂತ ಬಿಗ್ ಬಾಸ್ ಅವರ ಒಂದು ಗೇಮ್ ಫಾರ್ಮ್ಯಾಟಲ್ಲಿ ಇದ್ದಂಥ ಒಂದು ರೋಚಕವಾದ ಒಂದು ದೃಶ್ಯವನ್ನು ತೋರಿಸ್ಬೇಕು ಅಂತ ಬಿಗ್ ಬಾಸ್ ಅವರಿಗೆ ಇದ್ದಿದ್ದು. ಸೊ ಅದನ್ನ ಆ ಥರನೇ ತೋರಿಸಿದ್ದಾರೆ. ಬಟ್ ಬ್ಯಾಡ್ ಲಕ್ ಅಂದರೆ ನಾನು ಹೊರಗಡೆ ಬರಬೇಕಾದ್ರೆ ನನ್ನ ಗಾಡಿ ಹೊರಗಡೆ ಬಂತು, ಅವ್ರ ಗಾಡಿ ಒಳಗಡೆ ಹೋಯ್ತು ಅಷ್ಟೇ. ಅಂದ್ರೆ ಆಚೆ ಬಂದ್ಮೇಲೆ ನಿಮಗೆ ಗೊತ್ತಾಯ್ತಾ ಲೈಕ್ ಇಬ್ರು ಮೀಟ್ ಮಾಡಿದ್ರೆ ಹೇಗೆ ಅಂತ? ಇಲ್ಲ ಮೀಟ್ ಮಾಡಿಲ್ಲ. ಇದನ್ನ ಅಷ್ಟೊಂದು ಅವರು ಸಿಂಪಲ್ ಆಗಿ ಮಾಡಲ್ಲ ಬಿಗ್ ಬಾಸ್. ಅದನ್ನ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಇಡ್ತಾರೆ ಅವ್ರು. ನಮಗೂ ಫೈನಲ್ ವರೆಗೂ ಅದನ್ನ ಎಲ್ಲೂ ಬಿಟ್ಕೊಡದೆ, ಆಕ್ಚುಲಿ ನಾವು ಒಳಗಡೆ ಕೂತ್ಕೋಬೇಕಾದ್ರೂ ಕಾರ್ ಒಳಗಡೆ ಕೂತು, ನೀವು ನೋಟಿಸ್ ಮಾಡಿದ್ದೀರಾ ಗೊತ್ತಿಲ್ಲ, ಅದು ಫುಲ್ ಕವರ್ ಆಗಿರುತ್ತೆ. ಈವನ್ ನಮ್ಮ ಯಾರು ಡ್ರೈವರು ನೋಡೋಕ್ಕಾಗಲ್ಲ. ನನಗೆ ಒಳಗಡೆ ಕೂತ್ಕೊಂಡಾಗ ನಂಗೆ ಹಿಂಗೆ ಅನಿಸ್ತಾ ಇದನ್ನು ಒಮ್ಮೆ ನಾನು ಹೊರಗಡೆ ಬಂದರೆ ಸಾಕು ಅಂತ. ಯಾಕಂದ್ರೆ ಅದು ಎಲ್ಲೋ ನನಗೆ ಶ್ವಾಸ ತೆಗಿಯೋಕ್ಕೂ ಆಗಲ್ಲ, ಆ ಥರ ಒಂದು ಫೀಲ್ ಬರ್ತಾ ಇತ್ತು. ಯಾಕಂದ್ರೆ ಸ್ಪೇಸ್ ಇತ್ತು, ಬಟ್ ಇಲ್ಲಿ ಒಂದು ಭಯ ಇದೆ, ಏನಾಗತ್ತೆ ಇನ್ನೊಂದು ಕಡೆ ನಾನು ನೋಡ್ಬೇಕು ಎಲ್ಲಿ ಹೋಗ್ತಾ ಇದೆ ಗಾಡಿ, ಹೊರಗಡೆ ಬರ್ತಾ ಆ ಒಂದು ಎಂಗ್ಸೈಟಿ. ಸೊ ಅದು ತುಂಬಾನೇ ಐ ಥಿಂಕ್ ಇಂಟ್ರೆಸ್ಟಿಂಗ್, ರೋಚಕವಾಗಿತ್ತು ಆ್ಯಕ್ಚುಲಿ. ಪ್ಲಸ್ ನನಗೆ ಅಲ್ಲಿ ಒಳಗಡೆ ಅಲ್ಲಿ ಒಂದು ಪಾಯಿಂಟಲ್ಲಿ ಹೋಗ್ಬಿಟ್ಟು ನಾವು ಒಂದು ಗಾಡಿಯಿಂದ ಇನ್ನೊಂದು ಗಾಡಿ ಎಕ್ಸ್ಚೇಂಜ್ ಆಗ್ತೀವಿ, ಅದೂ ಆಗತ್ತೆ. ಸೊ ಅಲ್ಲಿ ನಮ್ಗೆ ಮಾತಾಡುವಂಥ ಸ್ಟೇಟಲ್ಲಿ ಇಬ್ರು ಇರಲ್ಲ. ಯಾಕಂದರೆ ಮೇ ಬಿ ನಾವು ಒಂದು ಲೈಟ್ ಸ್ಮೈಲ್ ಮಾಡ್ತೀವಿ ಇಬ್ರು, ಲೈಕ್ ನಮ್ಗೆ ಗೊತ್ತಿಲ್ಲ ಇನ್ನು ಅಂತ. ಅವರು ಹಂಗೆ ಅವ್ರ ಮಕ್ಕದಲ್ಲಿ ಹಂಗೆ ಇರತ್ತೆ, ನನಗೂ ಗೊತ್ತಿಲ್ಲ ಇನ್ನು ಇಲ್ಲಿ ಏನಾಗ್ತಾ ಇದೆ ಅಂತ. ನಮ್ಗೆ ಅಷ್ಟೇ ಒಂದು ಪಾಯಿಂಟ್ ಅಲ್ಲಿರುತ್ತೆ ನನಗೆ ಮತ್ತು ಮೈಕಲ್ಗೆ, ನೋಡೋಣ ಅಂತ ಅಷ್ಟೇ. ಒಂದು ಲೈಟ್ ಸ್ಮೈಲ್ ಇರುತ್ತೆ, ಆದರೆ ಅಲ್ಲ ಸ್ಮೈಲಲ್ಲಿ ತುಂಬಾನೇ ಒಂದು ಭಯ ಇರುತ್ತೆ ಡೆಫಿನೆಟ್ ಆಗಿ, ನಾವು ಏನಾಗತ್ತೆ ಇನ್ನು ಅಂತ. ಸೊ ಅಷ್ಟೇ ಪಾಯಿಂಟ್ ನಾನು ಲಾಸ್ಟ್ ನೋಡಿದ್ದು. ಮೈಕಲ್ ನನ್ನ ಗಾಡಿಗೆ ಬರ್ತಾರೆ, ನಾನು ಅವ್ರ ಗಾಡಿಗೆ ಹೋಗ್ತೀನಿ, ತಿರ್ಗಾ ಆ ಗಾಡಿ ಮೂವ್ ಆಗತ್ತೆ. ಆಮೇಲೆ ನನ್ನ ಡೋರ್ ಓಪನ್ ಆದಾಗ ನಾನು ಹೊರಗೆ ಬಂದಿದ್ದೆ, ಅವರು ಹೊರಗಡೆ ಹೋಗಿದ್ರು.